ಈಗಿರೋ ಮಾಡರ್ನ್ ಜಿಮ್ನಾಸ್ಟಿಕ್ಸ್ ಬರೋದಕ್ಕೆ ಮುಂಚೆ ನಮಗಿದ್ದಂತಹ ಟ್ರೆಡಿಷ್ನಲ್ ಕಲ್ಚರಲ್ ಜಿಮ್ನಾಸ್ಟಿಕ್ಸ್ ಇದು ಸಾವಿರಾರು ವರ್ಷಗಳ ಇತಿಹಾಸ ಪುರಾಣ ಪ್ರಸಿದ್ಧಿ ಹೊಂದಿರುವಂತಹ ಗರಡಿ ಮನೆಯಲ್ಲಿ ಇವತ್ತು ನಾವಿದ್ದೀವಿ. ಸೊ ಗರಡಿ ಮನೆ ಇವತ್ತು ಏನೇನು ಕೆಲಸ ಮಾಡ್ತಾ ಇದೆ, ಗರಡಿ ಮನೆಯಲ್ಲಿ ಏನೇನೆಲ್ಲ ಕಸರತ್ತು ನಡೆಯುತ್ತೆ, ಇವತ್ತು ಇಲ್ಲಿನ ಹುಡುಗರು ಏನೇನೆಲ್ಲ ಕಾಂಪಿಟೇಷನ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, ಈ ಎಲ್ಲ ಮಾಹಿತಿಯನ್ನು ಇವತ್ತು ನಿಮಗಾಗಿ ಹೊತ್ತು ತರ್ತಾ ಇದೆ ಇನ್ಫೋರ್ಟ್ ಹೊನ್ನೋಡಿ. ಸೊ ವೆಲ್ಕಮ್ ಟು ಇನ್ಫೋರ್ಟ್ ಹೊನ್ನೋಡಿ. ಕಂಟೆಂಟ್ ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ವೆಲ್ಕಮ್ ಟು ಇನ್ಫೋರ್ಟ್ ಹೊನ್ನೋಡಿ. ಇವತ್ತು ನಮ್ಮ ಶೋನಲ್ಲಿದ್ದಾರೆ ಉಸ್ತಾದ್ ಧನಂಜಯ್ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಈ ಉಸ್ತಾದ್ ಧನಂಜಯ್ ಅಂದ್ರೆ ಏನಂತ ಅರ್ಥ ಮಾಡ್ಕೋಬೇಕು ಸರ್? ಉಸ್ತಾದ್ ಧನಂಜಯ್ ಅಂದರೆ ಮಕ್ಕಳಿಗೆ ಹುಡುಗರಿಗೆ ಸ್ವಲ್ಪ ಇದು ಹೇಳ್ಕೊಡೋದಂತ, ಟ್ರೈನಿಂಗ್ ಕೊಡುವಂಥ ಅವ್ರಿಗೆ ಉಸ್ತಾದ್ ಅಂತಾರೆ. ಸೊ ಕುಸ್ತಿ ಟ್ರೈನಿಂಗ್ ಕೊಡುವಂಥದ್ದು, ಕುಸ್ತಿ ಹೇಳ್ಕೊಡುವಂಥ ಟೀಚರ್ಗೆ ನಾವು ಉಸ್ತಾದ್ ಅಂತ ಕರಿತೀವಿ. ಸೊ ಎಷ್ಟು ವರ್ಷಗಳಿಂದ ನೀವು ಕುಸ್ತಿನ ಹೇಳ್ಕೊಡ್ತಾ ಇದ್ದೀರಾ? ನಮ್ಮ ತಂದೆಯವರು ನಮ್ಗೆ ಹೇಳ್ಕೊಟ್ಟಿದ್ದು, ನಾವು ಈಗ ಹುಡುಗರಿಗೆ ಹೇಳ್ಕೊಡ್ತಾ ಇದ್ದೀವಿ. ಆ ಥರದಿಂದ ಬರ್ತಾ ಇದೀವಿ ಮೇಡಮ್. ಸೊ ತಲೆಮಾರಿಂದ ಇದೇ ನಿಮ್ಮ ಮುಖ್ಯ ಉದ್ಯೋಗನ? ಇಲ್ಲ ಮೇಡಮ್, ನಮ್ದು ಬಂದು ಎಲೆಕ್ಟ್ರಿಷಿಯನ್. ನಾನು ಮುಂಚೆ ಎಲೆಕ್ಟ್ರಿಷಿಯನ್ ಮಾಡಿಕೊಂಡು ಸಾಯಂಕಾಲ ಹೊತ್ತು ಕುಸ್ತಿ ಮಾಡ್ಕೊಳ್ಳೋದು, ಮಕ್ಕಳಿಗೆ ಹೇಳ್ಕೊಡೋದು ಉಚಿತವಾಗಿ. ಆಕ್ಚುಲಿ ಹಿಂದಿನ ಕಾಲದಲ್ಲಿ ಅಂದ್ರೆ ನಾವು ಸಿನಿಮಾಗಳಲ್ಲಿ ನೋಡ್ತಾ ಇದ್ದಿದ್ದು, ಇವಾಗ ಮೈಸೂರು ದಸರಾ ಟೈಮಿಗೆ ಮಾತ್ರ ನಾವು ಕನ್ಫೈನ್ ಮಾಡ್ಬಿಟ್ಟಿದೀವಿ, ಅಲ್ಲಿ ಒಂದು ಕಾಂಪಿಟೇಷನ್ ನಡೆಯುತ್ತೆ. ಸೊ ಹಾಗಾಗಿ ಇನ್ನು ಕುಸ್ತಿ ಜೀವಂತವಾಗಿದೆ ಅಂತ ನಮಗೆ ಗೊತ್ತು. ಸೊ ಎಷ್ಟು ವರ್ಷಗಳ ಇತಿಹಾಸ ಇರ್ಬೋದು ಇದಕ್ಕೆ? ಸುಮಾರು ರಾಜ ಮಹಾರಾಜ ಕಾಲದಿಂದ ಕುಸ್ತಿ ನಡ್ಕೊಂಡ್ ಬರ್ತಾ ಇದೆ ಮೇಡಮ್, ಪರಂಪರೆಯಿಂದ ನಡ್ಕೊಂಡ್ ಬರ್ತಾ ಇದೆ. ಆಗಿಂದ ನೋಡ್ತಾ ಇದ್ರೆ ಮೈಸೂರು ಮಹಾರಾಜರು ನೋಡಿಕೊಂಡು ಮಾಡಿಸ್ತಾ ಇದ್ರು. ಆಗಿಂದ ಎಲ್ಲ ಹಳ್ಳಿಯಲ್ಲಿ ಪ್ರಸಿದ್ಧ ಆಯಿತು, ಊರುಗಳಲ್ಲಿ ಪ್ರಸಿದ್ಧ ಆಯಿತು. ಅದನ್ನೇ ಇವಾಗ ಪಾಯಿಂಟ್ ಕುಸ್ತಿ, ಮಟ್ಟಿ ಕುಸ್ತಿ, ನಾಡ ಕುಸ್ತಿ ಅಂತ ವಿಭಾಗವಾಗಿ ಮಾಡ್ಕೊಂಡಿದ್ದಾರೆ. ನಾವು ಮಟ್ಟಿ ಕುಸ್ತಿ ಅಂತ ಮಾಡ್ಕೊಂಡಿದ್ದೀವಿ. ಅದನ್ನೇ ಹೇಳ್ಕೊಡ್ತಾ ಇದ್ದೀವಿ ಮಕ್ಕಳಿಗೆ ಎಲ್ಲ. ನಾವು ಪಾಯಿಂಟ್ ಕುಸ್ತಿನೂ ಹೇಳ್ಕೊಡ್ತಾ ಇದ್ದೀವಿ. ಸೊ ಒಂದು ಕಾಲಕ್ಕೆ ಈ ಜಿಮ್ಗಳು ಇಲ್ಲದೆ ಇದ್ದಂಥ ಕಾಲದಲ್ಲಿ, ಜಿಮ್ಗಳ ಕಾಲದಲ್ಲಿ ಇದ್ದಂಗೆ ಇದೇ ನಮ್ಗೆ ಅವಾಗ ಇದನ್ನ ನೋಡ್ಕೊಂಡೆ ಅವರು ಜಿಮ್ ಮಾಡ್ಕೊಂಡಿರೋದು ಮೇಡಮ್. ನಮ್ಮ ಗಡಿ ಮನೆಯಲ್ಲಿ ಕಲ್ತ್ಕೊಂಡು ಹೋಗಿನೇ ಜಿಮ್ ಮಾಡ್ಕೊಂಡಿರೋದು ಅವರು. ಅದಕ್ಕೆ ಮುಂದೆ ಜಿಮ್ ಏನೂ ಇರಲಿಲ್ಲ. ಇದ್ರಲ್ಲಿ ಮಾಡಿದಷ್ಟು ಅದ್ರಲ್ಲಿ ಬರಲ್ಲ ಮೇಡಮ್, ಗಟ್ಟಿತನ. ಅದ್ರಲ್ಲಿ ಏನಿದ್ರು ಶೋ, 3 ತಿಂಗಳು 6 ತಿಂಗಳು ಶೋ ಇರುತ್ತೆ, ಇದು ಲೈಫ್ ಇರುತ್ತೆ ಮೇಡಮ್. ಸೊ ಈಗ ಕುಸ್ತಿ ಒಂದು ಗರಡಿ ಮನೆ ಅಂತ ಕರ್ಸ್ಕೋಬೇಕು ಅಂತಂದ್ರೆ ಹೇಗಿರ್ಬೇಕು? ಅದರ ಕನ್ಸ್ಟ್ರಕ್ಷನ್ ಆಗಿರ್ಲಿ ಅಥವಾ ಒಳಗಡೆ ಇರುವಂತಹ ವಸ್ತುಗಳಾಗಿರ್ಲಿ, ಏನೇನಿರುತ್ತೆ ಒಳಗಡೆ? ಅದರಲ್ಲಿ ನಮ್ಮಂತ ಬಂದಾಗ ಥರ ವೈಟ್ಸು, ಡಂಬಲ್ಸ್ ಅಂತ ಇರುತ್ತೆ, ಗದೆ ಇರುತ್ತೆ, ಮತ್ತು ಮಟ್ಟಿ ಹೊಡೆಯುವಂಥ ದೊಡ್ಡ ದೊಡ್ಡ ಸೆಂಟ್ಕೆಗಳಿರುತ್ತೆ, ಮತ್ತು ವೈಟ್ ಲಿಫ್ಟಿಂಗ್ ಇರುತ್ತೆ. ಆ ಥರ ಇರುತ್ತೆ ಮೇಡಮ್ ನಮ್ಮಲ್ಲಿ. ಅದೇ ಈ ಮಣ್ಣಿನ ಹಾಸಿಗೆ ರೆಡಿ ಮಾಡ್ಕೊಂಡಿರ್ತೀವಿ. ಮಣ್ಣಿನ ಹಾಸಿಗೆ ಅಂದ್ರೆ ಈ ತರ ಮಟ್ಟಿ ಆಸನ ಮಾಡ್ಕೊಂಡಿರ್ತೀವಿ, ಮಟ್ಟಿ ಅಂತ ಕರಿತೀವಿ. ಇದನ್ನ ಹೇಗೆ ಪ್ರಿಪೇರ್ ಮಾಡ್ತೀರಾ ಸರ್? ಇದನ್ನ ನಾವು ದೂರದಿಂದ, ಸುಮಾರು ಇಲ್ಲೆಲ್ಲ ಸಿಗೋದಿಲ್ಲ ಮೇಡಮ್, ದೂರದಿಂದ ತರಿಸಿ ಅದನ್ನೆಲ್ಲ ಹದ ಮಾಡಿಸಿ ಜಲ್ಡಿ ಹಿಡ್ದು ಒಳ್ಳೆ ಒಂದೇ ಇದಕ್ಕೆ ತಂದಿರ್ತೀವಿ ಮೇಡಮ್. ಇದು ಕೆಮ್ಮಣ್ಣು ಮೇಡಮ್, ಪ್ಯೂರ್ ಕೆಮ್ಮಣ್ಣು. ಸೊ ನೀವೇನೇನು ಪ್ರಿಪರೇಷನ್ ಮಾಡ್ಬೇಕಾಗತ್ತೆ? ನಾವು ಇದಕ್ಕೆ ಎಣ್ಣೆ, ತುಪ್ಪ, ಹಾಲು ಮಣ್ಣಿಗೆ ಹಾಕಿ ಹದ ಮಾಡ್ಕೊಂಡು ಒಳ್ಳೆ ಏಟು ಬಿಡ್ದಂಗೆ ಮಾಡ್ಕೊಂತೀವಿ. ಏಟು ಬಿಡಬಾರ್ದು. ಸೊ ನೀವು ಹಾಲು ತುಪ್ಪ ಎಲ್ಲ ಹಾಕಿದ್ರೆ ನೀವು ಬಿದ್ರು ಬೇವಿನ ಸೊಪ್ಪು ಎಲ್ಲ ಹಾಕ್ತೀವಿ ಮೇಡಮ್ ಅದಕ್ಕೆ. ಸೊ ಈಗ ಒಂದ್ಸರ್ತಿ ನೀವು ಈ ತರ ಮಣ್ಣು ರೆಡಿ ಮಾಡ್ಕೊಂಡ್ರೆ ಎಷ್ಟು ವರ್ಷ ನೀವು ಅದನ್ನ ಬಳಸ್ತೀವಿ? ಇಲ್ಲ ಮೇಡಮ್, ನಾವು ಅದು ಆ ಥರ ಏನಿಲ್ಲ, 6 ತಿಂಗಳಿಗೂ 3 ವರ್ಷಕ್ಕೂ ಹಾಕ್ಬೋದು ಮೇಡಮ್. ಆ ಥರ ಏನಿಲ್ಲ, ಎಲ್ಲವನ್ನು ಹಾಕ್ಬೋದು. ಸೊ ಅದೇ ಮಣ್ಣನ್ನು ನೀವು ಬಳಸ್ತಾ ಇರ್ತೀವಿ. ಡೈಲಿ ನಾವು ಹೊಡಿತಾ ಇರ್ತೀವಲ್ಲ ಮೇಡಮ್, ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ, ಹೊಡಿತಾ ಇರ್ತಾರೆ ಅಲ್ಲ, ಅವಾಗೆಲ್ಲ ಮಣ್ಣೆಲ್ಲ ಉದುರು ಆಗ್ಬಿಡುತ್ತೆ. ಓಕೆ. ಸೊ ಈ ಮಣ್ಣು ಹಾಳಾಗೋದಿಲ್ಲ ಹಾಗಾದ್ರೆ? ಇಲ್ಲ ಮೇಡಮ್, ನೀವು ಅವಾಗ ಬದಲಾಯಿಸಬೇಕು? ಇಲ್ಲ ಆ ಥರ ಏನಾಗಲ್ಲ ಮೇಡಮ್. ಓಕೆ. ಸೊ ಈ ಮಣ್ಣು ಮತ್ತೆ ಈ ಎಕ್ವಿಪ್ಮೆಂಟ್ಸ್ನ ಬಿಟ್ಟು ಬೇರೆ ಏನು ಬೇಕಾಗುತ್ತೆ ಗರಡಿ ಮನೆ ಶುರು ಮಾಡೋದಕ್ಕೆ? ಗರಡಿ ಮನೆ ಶುರು ಮಾಡ್ಬೇಕಂದ್ರೆ ಒಂದು ಕಟ್ಟಡ ಅಂತ ಒಂದು ಇರ್ಬೇಕಲ್ಲ ಮೇಡಮ್, ಅದ್ರೊಳಗಡೆನೆ ನಡಿಬೇಕಂತ. ಆಚೆ ಕಡೆ ನಡೆಯೋದು ಅಂತ ಕಾಂಪಿಟೇಷನ್ ಮೇಡಮ್. ಇಲ್ಲಿ ಇದು ಕಲ್ತ್ಕೊಂಡು ಹೋದ್ಮೇಲೆ ಆಚೆ ಕಡೆ ಕಾಂಪಿಟೇಷನ್ ಅಂತ ಮಾಡೋದು ನಾವು. ಸೊ ಈಗ ಯಾರಾದರೂ ಕಲ್ತ್ಕೋಬೇಕು ನಾನು ಕುಸ್ತಿನ, ಈಗಿನ ಕಾಲಕ್ಕೆ ತುಂಬಾ ಕಡಿಮೆ ಆಗಿದೆ. ಇಲ್ಲ ಮೇಡಮ್, ಬರ್ತಾ ಇದ್ದಾರೆ ಈಗೀಗ ಎಲ್ಲ ಕಡೆ ಕುಸ್ತಿ ತುಂಬಾ ಹೆಸರುವಾಸಿ ಆಗ್ತಾ ಇದೆ. ಓಕೆ. ಮುಂದೆ ಬರ್ಬೇಕಂತ ಒಂದು ಆಸಕ್ತಿ ಇದೆ, ತುಂಬಾ ಮಕ್ಕಳು ಬರ್ತಾ ಇದ್ದಾರೆ ಮೇಡಮ್. ಹೆಣ್ಮಕ್ಳು ಈಗ ಬರ್ತಾ ಇದ್ದಾರೆ, ಮುಂಚೆ ಕಮ್ಮಿ ಇದ್ರು, ಈಗ ಬರ್ತಾ ಇದ್ದಾರೆ ಹೆಣ್ಮಕ್ಳೆಲ್ಲ. ಸೊ ಈಗ ಹುಡುಗರೇ ಆಗ್ಲಿ ಸರ್, ಇವಾಗ ನಮ್ಗೆ ಕುಸ್ತಿ ಅಂದ ತಕ್ಷಣ ತುಂಬಾ ಬಾಡಿ ಬಿಲ್ಡ್ ಚೆನ್ನಾಗಿರುತ್ತೆ, ದೊಡ್ಡದಾಗಿರ್ತಾರೆ, ಜಾಯಿಂಟ್ ಆಗಿರ್ತಾರೆ, ಉದ್ದ ಇರ್ತಾರೆ, ದೊಡ್ಡದಾಗಿರ್ತಾರೆ, ಇದೆಲ್ಲ ಒಂದಷ್ಟು ಕಲ್ಪನೆಗಳು ಬರುತ್ತೆ. ಸೊ ನಿಮ್ಮಲ್ಲಿ ಏನಾದ್ರು ಕುಸ್ತಿ ಮಾಡೋದಕ್ಕೆ ಇಷ್ಟು ಉದ್ದ ಇರಬೇಕು, ಇಷ್ಟು ತೂಕ ಇರಬೇಕು, ಈ ಥರದ್ದೇನಾದ್ರು? ಇಲ್ಲ, ಆ ಥರ ಅಂತ ಏನಿಲ್ಲ ಮೇಡಮ್. ಹೆಂಗಿದ್ದು ಉದ್ದ ಇದ್ರೂ ಚೆನ್ನಾಗಿ ಕಾಣಿಸುತ್ತೆ. ಎಕ್ಸಸೈಸ್ ಮಾಡಿದ್ರೆ ಒಂದು ಬಾಡಿ ಬಿಲ್ಡರಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಮೇಡಮ್. ಆಂಜನೇಯ ಥರ ಇರ್ತಾರೆ.
ಕುಸ್ತಿಪಟುಗಳೆಲ್ಲ ಆಂಜನೇಯನೇ ಪೂಜೆ ಮಾಡೋದು. ಅದು ಬ್ರಹ್ಮಚಾರಿ ಅಲ್ಲ ಮೇಡಮ್, ಆಂಜನೇಯ, ಅದರಿಂದ ಪೂಜೆ ಮಾಡೋದು ಮೇಡಮ್. ಸೊ ಈಗ ಯಾರಾದರೂ ಒಬ್ರು ಕುಸ್ತಿ ಮಾಡಕ್ ಶುರು ಮಾಡಿದ್ರು ಅಂದ್ರೆ ಎಷ್ಟು ದಿನಗಳು ಬೇಕಾಗುತ್ತೆ ಅವರು ಒಂದು ಕಾಂಪಿಟೇಷನ್ನ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ? ಆ ಹುಡುಗ ಧೈರ್ಯ ದಿಟ್ಟತನ ಇದ್ರೆ 3 ತಿಂಗಳಲ್ಲೂ ಕಲಿಬೋದು, 6 ತಿಂಗಳಲ್ಲೂ ಕಲಿಬೋದು ಮೇಡಮ್. ಸೊ ಎಷ್ಟು ವಯಸ್ಸಿನ ಹುಡುಗರಿಂದ ಶುರು ಮಾಡ್ತಾರೆ? ವಯಸ್ಸು ಅದಕ್ಕೇನು 10 ವರ್ಷದಿಂದನೂ ಮಾಡ್ಬೋದು ಮೇಡಮ್. ಅಂದರೆ ಇಲ್ಲಿ ಮಾಡ್ಬೋದು, ಆಚೆ ಕಡೆ ಎಲ್ಲೂ ಮಾಡಿಸಲ್ಲ. ಕಾರಣ ಅಂದರೆ ಏನೋ ಇಂಜುರಿಗಳಾಗ್ಬಿಡೋದು ಮಕ್ಕಳಿಗೆ, ಅದರಿಂದ ಫುಲ್ ಪ್ರಿಫರೆನ್ಸ್ ಮಾಡಿ ನಾವು ಹುಡುಗನ ರೆಡಿ ಮಾಡಿ ಈ ಹುಡುಗ ಕರೆಕ್ಟ್ ಇದ್ದಾನೆ ಅಂದಾಗ ಅವಾಗ ಆಚೆ ಕಳಿಸ್ತೀವಿ, ಒಬ್ಬ ಗುರು ಡಿಸೈಡ್ ಮಾಡ್ತೀವಿ ಮೇಡಮ್. ಸೊ ಈಗ 3 ಬೇರೆ ಬೇರೆ ಥರದ ಕುಸ್ತಿ ಇದೆ ಅಂತ ಹೇಳಿದ್ರಿ. ಸೊ ಯಾವ್ಯಾವ ಕುಸ್ತಿ ಇದೆ, ಅದಕ್ಕೇನು ಡಿಫ್ರೆನ್ಸ್ ಇದೆ? ನಾಡ ಕುಸ್ತಿ ಮೇಡಮ್, ನಾಡ ಕುಸ್ತಿ ಅಂದರೆ ಇದು ಹಳ್ಳಿಗಳಲ್ಲಿ ನಡೆಯುವಂಥ ಕುಸ್ತಿ, ಸಿಟಿಗಳಲ್ಲಿ ನಡೆಯುವಂಥ ಕುಸ್ತಿ. ಪಾಯಿಂಟ್ ಕುಸ್ತಿ ಅಂದರೆ ಈಗ ಮೈಸೂರು ದಸರಾದಲ್ಲಿ ನಡೆಯುತ್ತೆ, ಈಗ ನಾವು ಮಾಡ್ಬೋದು, ನೀವು ಮಾಡ್ಬೋದು, ಎಲ್ಲರೂ ಮಾಡ್ಬೋದು. ಪಾಯಿಂಟ್ ಕುಸ್ತಿ ಡಿಫ್ರೆನ್ಸ್ ಅಂದರೆ ಅದರಲ್ಲಿ ಪಾಯಿಂಟ್ ಆಧಾರದ ಮೇಲೆ ಗೆಲುವನ್ನು ಕೊಡ್ತಾರೆ, ನಮ್ಮದ್ರಲ್ಲಿ ಚಿತ್ತ ಆಧಾರದ ಮೇಲೆ. ಚಿತ್ತ ಅಂದ್ರೆ ಏನು, ಒಬ್ರಿಗೊಬ್ರು ಬೆನ್ನು ಇಟ್ಕೊಂಡ್ಮೇಲೆ ಹಿಂಗೆ ಇಟ್ಕೊಂಡ್ಮೇಲೆ ಅದು ಚಿತ್ತ ಅಂತ ನಾವು ಡಿಸೈಡ್, ನಮ್ಮ ತೀರ್ಪುಗಾರರು ಇರ್ತಾರೆ, ಅದನ್ನ ಡಿಸೈಡ್ ಮಾಡ್ತಾರೆ. ಸೊ ನೀವು ಕುಸ್ತಿ ಆಡ್ತಾ ಇರ್ತೀರಿ, ಸೋಲೋ ಹಂತದಲ್ಲಿ ಇಬ್ರು ಪಾರ್ಟಿಸಿಪೆಂಟ್ಸ್ ಅವ್ರು ಬೆನ್ನು ಮಾಡಬೇಕು. ಬೆನ್ನು ಟಚ್ ಆದ್ರೆ ಶೋಲ್ಡ್ರು ಟಚ್ ಆದ್ರೆ ಬೆನ್ನಿಗೆ, ಆವಾಗ ಅಂಪೈರ್ ಅಂತ ಇರ್ತಾರಲ್ಲ ಅವರು ತೀರ್ಪುಗಾರರು ಅವರು ಡಿಸೈಡ್ ಮಾಡ್ತಾರೆ ಇವರು ವಿನ್ ಆಗಿದ್ದಾರೆ. ಓಕೆ ಸರಿ. ಇನ್ ಪಾಯಿಂಟ್ ಕುಸ್ತಿ ಅಂತ ಬಂದಾಗ ಆಪೋಸಿಟ್ ನಾವು ಆಚೆ ಕಡೆ ತಳ್ಳಿದ್ರೆ ಒಂದು ಸರ್ಕಲ್ ಇರ್ತದೆ ಮೇಡಮ್, ಆ ಸರ್ಕಲ್ ಇಂದ ಆಚೆ ಹೋದ್ರೆ ಒಂದು ಪಾಯಿಂಟ್ ಅಂತ ಇರುತ್ತೆ. ಬ್ಯಾಕ್ ಸೈಡ್ ಬಂದ್ರೆ 2 ಪಾಯಿಂಟ್ ಅಂತ ಇರುತ್ತೆ. ಸ್ಕಿಲ್ ಮಾಡಿದಾಗ 2 ಪಾಯಿಂಟ್ 3 ಪಾಯಿಂಟ್ ಅಂತ ಇರುತ್ತೆ. ಆಧಾರ ಮೇಲೆ 6 ನಿಮಿಷ ಬಿಡ್ತಾರೆ. 6 ನಿಮಿಷದಲ್ಲಿ 30 ಸೆಕೆಂಡು, 3 ನಿಮಿಷ ಆದಮೇಲೆ ರಿಲೀಫ್ ಕೊಡ್ತಾರೆ 30 ಸೆಕೆಂಡು, ಆಮೇಲೆ ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲಿ 6 ನಿಮಿಷದಲ್ಲಿ ಯಾರು ಪಾಯಿಂಟ್ ಲೀಡಿಂಗಲ್ಲಿ ಇರ್ತಾರೋ ಅವ್ರಿಗೆ ಜಯವನ್ನು ಘೋಷಣೆ ಮಾಡ್ತಾರೆ. ಸೊ ಈ ಕುಸ್ತಿ ನೀವೇನು ಹಾಸು ರೆಡಿ ಮಾಡ್ಕೊಂಡಿದ್ದೀರಲ್ಲ, ಅದು ಇಷ್ಟೇ ಅಗಲ ಇರಬೇಕು, ಇಷ್ಟೇ ಉದ್ದ ಇರಬೇಕು, ಆ ಥರ ಮೆಷರ್ಮೆಂಟ್ಸ್ ಏನಾದ್ರು ಇದೆಯಾ? ಪಾಯಿಂಟ್ ಕುಸ್ತಿಯಲ್ಲಿ ಇದೆ ಮೇಡಮ್, ಅದು ಬಂದು 12 ಮೀಟರ್ ಇರುತ್ತೆ ಮೇಡಮ್. 40ಕ್ಕೆ 40 ಇರುತ್ತೆ, ಮೀಟರ್ ಲೆಕ್ಕ ನೋಡ್ರೆ 12 ಮೀಟರ್ ಇರುತ್ತೆ ಮೇಡಮ್. ಅದರಲ್ಲಿ ಸರ್ಕಲ್ ಇರುತ್ತೆ, ಅದಕ್ಕೆ ಅಂತ ಒಂದು ಇದು ಇರುತ್ತೆ. ನಮ್ದ್ರಲ್ಲಿ ಆ ಥರ ಇಲ್ಲ, ನಮ್ದ್ರಲ್ಲೂ ನಾವು ಹಾಕೊಬೋದು. ಅಂದ್ರೆ ದೊಡ್ಡದಾಗಿದ್ರೆ 2-3 ಕುಸ್ತಿ ಪ್ರಾಕ್ಟೀಸ್ ಬಿಡ್ಬೋದು ನಾವು. ಒಂದೇ ಕುಸ್ತಿ ಆದರೆ ಲೇಟ್ ಆಗುತ್ತೆ, ಜಾಸ್ತಿ ಕಾಂಪಿಟೇಷನ್ ನಡೆಯುವಾಗ, ಅದಕ್ಕೆ ನಾವು ದೊಡ್ಡದಾಗಿ ಹಾಕ್ಕೊಂತೀವಿ. ಕೆಲವರು ಅವರು ಅನುಕೂಲ ತగ్గದಾಗ ಹಾಕ್ಕೊಳ್ತಾರೆ ಮೇಡಮ್. ಇದು ಬಂದು ಆಂಜನೇಯ ನಮಸ್ಕಾರ ಹಾಕಿ ಗುರುಗಳು ನಮಸ್ಕಾರ ಮಾಡಿಕೊಂಡು ಹೋಗಿ ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡ್ತಾರೆ ಮೇಡಮ್. ಇದನ್ನ ಬಸ್ಕಿ ಅಂತಾರೆ. 500 ಆದ್ರೂ ಹೊಡಿಲೇಬೇಕು ಮೇಡಮ್. ನಮ್ಮ 500 ಆದ್ರೂ ಅಂದ್ರೆ ಎಲ್ಲಿವರೆಗೂ ಹೋಗುತ್ತೆ? 5,000 ಹೊಡೆಯೋರು ಇದ್ದಾರೆ ಮೇಡಮ್, 2,000 ಹೊಡೆಯೋರು ಇದ್ದಾರೆ. ಅಂದ್ರೆ ಪ್ರತಿದಿನ ಕುಸ್ತಿ ಪ್ರಾಕ್ಟೀಸ್ 500 ಆದ್ರೂ ಹೊಡಿಲೇಬೇಕು ಮೇಡಮ್. ಓಕೆ. ಮತ್ತೆ ಇದು ದಂಡ. ಸೊ ನಾವು ಮಾಡರ್ನ್ ಆಗಿ ಪುಷಪ್ ಅಂತ ಏನು ಹೇಳ್ತೀವಿ? ಪುಷಪ್ ಅಂತ ಇಂಗ್ಲೀಷಲ್ಲಿ ಮೇಡಮ್, ನಾವು ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. ಸೊ ಇದನ್ನ ದಂಡ ಹೊಡೆಯೋದು ಅಂತ ಹೇಳ್ತಾರೆ. ಸೊ ಇದು ಎಷ್ಟು ಮಾಡಬೇಕಾಗುತ್ತೆ? ಇದು 400-500 ಹೊಡಿತಾರೆ ಮೇಡಮ್. ಸೊ ಇಷ್ಟೆಲ್ಲ ಕಸರತ್ತು ಮಾಡಬೇಕು ಅಂದರೆ ಪ್ರತಿದಿನ ಅವ್ರು ಎಷ್ಟೊತ್ತು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಸರ್? ಮಿನಿಮಮ್ 1 ಅವರ್ ಮಾಡಲೇಬೇಕು ಮೇಡಮ್. ವಾರ್ಮ್ ಅಪ್ಪೇ 1 ಅವರ್ ಆಗುತ್ತೆ ಮೇಡಮ್. ಓಕೆ. ಅದೇ ತೋಳಕ್ಕೆ ಬಲ, ಕೈಗೆ ಶಕ್ತಿ ಅಂತಾರಲ್ಲ, ಆ ಥರ ಮೇಡಮ್. ಓಕೆ. ಸೊ ಈ ಎಕ್ಸರ್ಸೈಸ್ಗೆ ಏನಂತ ಹೆಸರಿಡ್ತಾರೆ? ಇದು ಬಸ್ಕಿ ಒಂದು ದಂಡ ಅಂತ ಹೇಳ್ತೇವೆ ಮೇಡಮ್. ಫಸ್ಟಲ್ಲಿ ಮಿಕ್ಸಲ್ಲಿ ಸಪಾಟೆ ಅಂತಾರೆ ಇಂಗ್ಲೀಷಲ್ಲಿ. ಸಪಾಟೆ ಅಂತಾರೆ ಹಿಂದಿಯಲ್ಲಿ. ನೋಡಿ ಇದು ಹನುಮಾನ್ ದಂಡ ಅಂತ. ಸೊ ಈ ಎಕ್ಸರ್ಸೈಸ್ ಹನುಮಾನ್ ದಂಡ. ಓಕೆ ಮೇಡಮ್, ಆ ಥರ ಮೇಡಮ್. ಸೊ ಎಷ್ಟು ಸ್ಟ್ರಾಂಗ್ ಆಗಿರಬೇಕು ಸರ್ ಇದನ್ನೆಲ್ಲ ಮಾಡೋದಕ್ಕೆ? ತುಂಬ ಗಟ್ಟಿ ಇರಬೇಕು ಮೇಡಮ್. ಅದೇ ಇದು ಮಾಡಿದಾಗಲೇ ಗಟ್ಟಿ ಬರೋದು ಮೇಡಮ್, ಇಲ್ಲಾಂದರೆ ಆಗಲ್ಲ. ಅದು ಬಂದು ಮೇಡಮ್ ಗದೆ ತಿರುವುದು ಅಂತ. ಓಕೆ. ತೋಳಿಗೆ ಕೈಗೆ ಸ್ವಲ್ಪ ಬಲ ಬರೋದು. ಇದು ಡಂಬಲ್ಸ್ ಅಂತ. ಕೈಗೆ ತೋಳಿಗೆ ಬರುತ್ತಾ ಶಕ್ತಿ ಬರೋಂಥದ್ದು ಅದು. ಮತ್ತೆ ಗದೆ ಮಾಡೋಂಥ ಕೆಲಸ ಇದು. ಡಂಬಲ್ಸಲ್ಲಿ ಬ್ಯಾಕ್ ರೌಂಡು, ಫ್ರಂಟು, ಬ್ಯಾಕು ಆ ಥರ ಮಾಡೋದು ಮೇಡಮ್. ಅದು 500-1000 ಹೊಡಿ ಮಾಡಲೇಬೇಕು ಮೇಡಮ್. ಸೊ ಈಗ ಶುರುವಿನಲ್ಲಿ ಅಂದರೆ ಈಗ ವಾರ 15 ದಿವಸ ಆಗಿದೆ, 1 ತಿಂಗಳಾಗಿದೆ ಶುರು ಮಾಡಿ ಅಂದರೆ ಎಷ್ಟು ನಂಬರ್ಸಿಂದ, ಮೊದಲನೇ ದಿನ ಎಷ್ಟು ನಂಬರ್ಸಿಂದ ಶುರು ಮಾಡ್ತೀರಾ ಇದೆಲ್ಲ ನೀವು? ಮೊದಲನೆಯಿಂದ ಒಂದು 100-150 ಬಸ್ಕೆಯಿಂದ ಹೋಗ್ತೀವಿ ಮೇಡಮ್. ಮೊದಲನೇ ದಿನನೇ 100-150 ಆ ಥರ ಓಡ್ಕೊಂಡು ಹೋಗ್ತೀವಿ. ದಿವಸಕ್ಕೆ 50-100 ಆ ಥರ ಜಾಸ್ತಿ ಮಾಡ್ಕೊಂಡು ಹೋಗ್ತೀವಿ ಮೇಡಮ್. ಇದು ಮೇಡಮ್ ಮೊದಲನೇದು, ಇದು ಫ್ರೀ ಎಕ್ಸರ್ಸೈಸ್ ಅಂತ. ಓಕೆ. ಫ್ರೀ ಎಕ್ಸರ್ಸೈಸ್ ಮಾಡಿಬಿಟ್ಟು ಮತ್ತೆ ಗದೆ ದಂಡದಲ್ಲಿ ಇದರಲ್ಲಿ ಡಂಬಲ್ಸಲ್ಲಿ ಮಾಡ್ತಾರೆ ಮೇಡಮ್.
ಸೊ ಫ್ರೀ ಎಕ್ಸಸೈಸ್ ಮಾಡೋದ್ರಿಂದ ಏನು ಬೆನಿಫಿಟ್ಸ್ ಆಗುತ್ತೆ ಸರ್? ಇದು ಕೈ ಏನು ಇಂಜುರಿಗಳಾಗ್ಬಾರ್ದು, ಫ್ರೀ ಆಗಲಿ ಅಂದ್ಬಿಟ್ಟು ಮಾಡೋದು ಮೇಡಮ್. ಸೊ ಈ ಎಕ್ಸಸೈಸ್ನ ಕರೆಕ್ಟಾಗಿ ಮಾಡೋದ್ರಿಂದ ಆಟ ಆಡುವಾಗ ಯಾವುದೇ ರೀತಿ ಇಂಜುರಿ ಆಗೋದಿಲ್ಲ. ಮೇಡಮ್ ತೊಂದರೆಗಳಾಗಲ್ಲ ಹುಡುಗರಿಗೆ.